ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಇಂಚಲ ಗ್ರಾಮಕ್ಕೆ ಬಂದನು. ಯಾಕಂದ್ರೆ ಈ ಗ್ರಾಮದ ಇಂಚಲ ಗ್ರಾಮದಲ್ಲಿ ಶಿವಪ್ಪ ಜನ ದೊಡ್ಡ ಪ್ರಮಾಣ ಜಾತ್ರೆ ಐತಿ. ಅದಕ್ಕೆ ನಾನು ಬಂದನು. ಬರ್ರಿ ನೀವು ಹೋಗಿ ನೋಡೋಣ. ಈಗ ಸದ್ಯ ನಾನು ದೇವರ ದರ್ಶನ ಮಾಡಿಕೊಂಡ ನಾನು ಗುಡಿ ಹೊರಗೆ ಬಂದನು. ಈಗ ನೋಡತ್ತಾರಲ್ಲ, ನಾನು ದೇವರ ದರ್ಶನ ಮಾಡ್ಕೊಂಡ್ಕ್ಯಾರ ಈಗ ಗುಡಿ ಹೊರಗೆ ಬಂದನು. ಗುಡಿ ನಮಗೆ ನೋಡಾಕ ವರ್ಣಮಯ ಆಗೈತಿ, ಬಂಗಾರಮಯ ಆಗೈತಿ ಅದಕ್ಕಾರ ನನ್ನ ರೈತ ಬಂದವನ ಹೇಳ್ತಾನು. ನೋಡತ್ತಾರಲ್ಲ, ಈಗ ನಮ್ಮ ಈ ಅಜ್ಜನ ಗುಡಿ ಎಷ್ಟೈತಲ್ಲ ಅಷ್ಟು ಎಲ್ಲ ಇದು ಲೈಟ್ ದೀಪದಿಂದ ಜಗ ಸಾಧತಿ. ನೋಡಾಕ ನಮಗೆ ಭಾಳ ಅದ್ಭುತ ಅನ್ಸತಿ. ನೋಡತ್ತಲ್ಲ, ಈಗ ನಾನು ಇವತ್ತು ವಿಡಿಯೋ ಮಾಡೋದು ಶಿವಪ್ಪ ಜನ ಜಾತ್ರೆಯ 1ನೇ ಭಾಗ. ನಾನು 1ರಿಂದ 6ರಿಂದ 7 ಭಾಗ ನಾನು ಶಿವಪ್ಪ ಜನ ಜಾತ್ರೆ ಮಾಡಿರ್ತಾನು. ಇವತ್ತಿನ ದಿವಸ ನಾನು 1ನೇ ಭಾಗ ಮಾಡಿರ್ತಾನ ಅಂತ ನಾನು ರೈತ ಬಂದ್ರೆ ಹೇಳ್ತಾನೆ. ಈಗ ನಾವು ನೋಡೋದು ಶಿವಪ್ಪ ಜನ ಗರ್ಭಗುಡಿ. ನೋಡತ್ತಾರಲ್ಲ, ಇದು ಶಿವಪ್ಪ ಜನ ಗರ್ಭಗುಡಿ. ಈ ಗರ್ಭಗುಡಿ ಅನ್ನೋದನ್ನು ಇದು ಬಂಗಾರಮಯ ಆಗೈತೆ ಅಂತ ಹೇಳ್ಯಾರ. ನಾನು ರೈತ ಬಂದ್ರೆ ಹೇಳ ಬಯಸ್ತಾನು. ಇದು ನಾವೇನು ನೋಡತ್ತವಲ್ಲ, ಇದು ಶಿವಪ್ಪ ಜನ ಗರ್ಭಗುಡಿ. ಈಗ ನೋಡತ್ತವಲ್ಲ, ಇದು ಶಿವಪ್ಪ ಜನ ಮಠ. ಈ ಶಿವಪ್ಪ ಜನ ಮಠ ನಾವು ಎಷ್ಟು ನೋಡಿದ್ರೂ ಸಾಕಾಗೋಲ್ಲ. ಆ ಥರನಾಗೆ ಶಿವಪ್ಪ ಜನ ಮಠ ಅಲಂಕಾರ ಆಗೈತಿ. ನೋಡ್ತಲ್ಲ, ಇದು ಸಂಪೂರ್ಣ ಶಿವಪ್ಪ ಜನ ಮಠ. ಶಿವಪ್ಪ ಜನ ಮಠ ಅನ್ನೋದನ್ನ ಎಲ್ಲ ಇದು ಬಂಗಾರಮಯ ಆಗೈತೆ ಅಂತ ಹೇಳ್ಯಾರ. ನಾನು ರೈತ ಬಂದರೆ ನಾನು ಹೇಳ ಬಯಸ್ತೇನೆ. ನೋಡ್ರಿ, ಇದು ಸಂಪೂರ್ಣ ಶಿವಪ್ಪ ಜನ ಮಠ. ಈಗ ನಾವು ಶಿವಪ್ಪ ಜನ ಮಠ ಎಷ್ಟು ನೋಡಿದ್ರೂ ನಮಗೆ ಮತ್ತೆ ನೋಡುವಂಗೆ ಅನ್ಸತಿ. ನೋಡತ್ತಾರಲ್ಲ, ಇದು ಶಿವಪ್ಪ ಜನ ಮಠ. ಇದು ನಾವು ಎಷ್ಟು ನೋಡಿದ್ರೂ ಮತ್ತೆ ಹೊಳೆ ನೋಡ್ಬೇಕು ಅನ್ಸತಿ. ಇಡೀ ಇಂಚಲ ಊರು ಅನ್ನೋದನ್ನ ಇದು ವರ್ಣಮಯ ಆಗೈತಿ. ಇಡೀ ಇಂಚಲನ್ನ ಜಗಾಡ್ಸತಿ ನೋಡ್ರಿ. ಈಗ ನಾನು ಶಿವಪ್ಪ ಜನ ದರ್ಶನ ಮಾಡಿಕೊಂಡ್ಕ್ಯಾರ ಅಂಬಾ ಪರಮೇಶ್ವರ ದರ್ಶನ ಕೊಂಟನು. ಬರ್ರಿ ನೀವು ಅಂಬಾ ಪರಮೇಶ್ವರ ದರ್ಶನ ಮಾಡೋಣ ಅಂತ. ಈಗ ನಾನು ಅಂಬಾ ಪರಮೇಶ್ವರಿ ದೇವಸ್ಥಾನದ ಗುಡಿಯ ಮುಂಭಾಗದಿಂದ ಒಳಗೆ ಹೊಂಟನು. ನೋಡತ್ತಾರಲ್ಲ, ಇದು ಅಂಬಾ ಪರಮೇಶ್ವರಿ ಗುಡಿ. ಈ ಗುಡಿಯನ್ನು ಭಾಳ ಅದ್ಭುತವಾಗಿ ಕಟ್ಟಿದರು. ಈ ಗುಡಿ ಇರೋದು ಇಂಚಲ ಗ್ರಾಮದೊಳಗೆ ಶಿವಪ್ಪ ಜನ ಗುಡಿ ಹತ್ತಿರನ ಐತಿ. ನೋಡತ್ತಾರಲ್ಲ, ಇದು ಅಂಬಾ ಪರಮೇಶ್ವರ ಗುಡಿ. ಈ ನಾನು ಗುಡಿ ಒಳಗನ ಪಾದಾರ್ಪಣೆ ಮಾಡಿದ್ದೇನೆ ನೋಡ್ರಿ. ಇದು ಸಂಪೂರ್ಣ
ಕಲ್ಲಿನ ಕಟ್ಟಡ ಆಗೈತಿ. ಬರ್ರಿ ದರ್ಶನಕ್ಕೆ ಹೋಗೋಣ. ನೋಡತ್ತಲ್ಲ, ಇದು ಅಂಬಾ ಪರಮೇಶ್ವರಿ ಗುಡಿ. ಈ ಗುಡಿ ಭಾಳ ಅದ್ಭುತವಾಗಿ ಕಟ್ಟಡ ಆಗೈತಿ. ನೋಡತ್ತಲ್ಲ, ಈಗ ಸದ್ಯ ನಾನು ಅಂಬಾ ಪರಮೇಶ್ವರ ಗರ್ಭಗುಡಿಯ ಒಳಗದನು. ನಾನು ದೇವಿ ದರ್ಶನ ಕೊಟ್ಟನು. ಬರೀ ದೇವಿ ದರ್ಶನ ಮಾಡೋಣ ಅಂತ. ಈಗ ನಾನು ದೇವಿ ದರ್ಶನ ಮಾಡಕತ್ತಾನು. ನೋಡ್ರಿ, ತಾವು ದೇವರ ದರ್ಶನ ಮಾಡಿರಿ. ಈಗ ನಾವು ಶಿವಪ್ಪಜನ ದರ್ಶನ ಆಯಿತು. ಆಮೇಲೆ ಅಂಬಾ ಪರಮೇಶ್ವರಿ ದರ್ಶನ ಆಯಿತು. ಈಗ ನಾವು ಅನುಭವ ಮಂಟಪಕ್ಕೆ ಕೀರ್ತನೆ ಕೇಳಕ್ಕೆ ಹೊಂಟನು. ಬರೀ ಎಲ್ಲರೂ ಕೀರ್ತನೆ ಕೇಳೋಣ ಅಂತ. ದಾರುಡರ ಜಾತ್ರೆ, ದಾರುಡರ ಜಾತ್ರೆ, ಈಗ ನಾವು ಕೀರ್ತನನ್ನು ಕೇಳಿದ್ದು. ಈಗ ನಾವು ಎಲ್ಲರೂ ಕೂಡ್ಕೊಂಡು ಅನ್ನಪ್ರಸಾದಕ್ಕೆ ಹೋಗೋಣ ಬರ್ರಿ. ಇಲ್ಲಿ ಶಿವಪ್ಪ ಜನ ಮಠ ಐತಲ್ಲ, ಈ ಮಠದಾಗ ನಿರಂತರ ಅನ್ನಪ್ರಸಾದ ಇರ್ತೈತಿ. ಈಗ ಜಾತ್ರೆ ಒಳಗೆ 2 ದಿವಸ ಜಾತ್ರೆ ಐತಿ. ಈ ಜಾತ್ರೆ ಒಳಗೆ ಒಂದು ದಿವಸಕ್ಕೆ 20,000 ರಿಂದ 25,000 ಜನಸಂಖ್ಯೆ ಬಂದಿಲ್ಲೇ ಊಟ ಮಾಡ್ತೈತಿ. ಆಮೇಲೆ ಈ ಜಾತ್ರೆ ಅಷ್ಟೇ ಅಲ್ಲದನ, ಆಮೇಲೆ ದಿನಂಪ್ರತಿ ಇದು ನಿರಂತರ ಇಲ್ಲೇ ಊಟ ಇರ್ತೈತಿ, ಪ್ರಸಾದ ಇರ್ತೈತೆ ಅಂತ ಹೇಳ್ಯಾರ. ನನ್ನ ರೈತ ಬಂದ್ರಿಗೆ ನಾನು ಹೇಳ ಬಯಸ್ತೇನೆ. ಇಷ್ಟು ಹೇಳಿ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು.